ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಗುಲ್ಬರ್ಗದಲ್ಲಿ ಬಂದಿದ್ರು, ನಾನು ಕೂಡ ಹೋಗಿದ್ದೆ. ಬುದ್ಧ ಪೂರ್ಣಿಮಾ, ಬುದ್ಧ ಕೊಟ್ಟಂತ ಸಂದೇಶ ಏನು? ಇವತ್ತು ನಾವು ಯಾಕೆ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರಿಗೆ ಯಾಕೆ ನೆನೆಸ್ಕೊತಾ ಇದ್ದೀವಿ? ನಿಜವಾಗ್ಲೂ ಅವ್ರು ನೋಡಿ, ಇವತ್ತು ಅವ್ರು ಕೊಟ್ಟಂತ ಕೊಡುಗೆ ಏನಿದೆ, ಅವ್ರು ಯಾವ ರೀತಿ ನಮಗ ಕೊಡುಗೆಗಳು ಕೊಟ್ಟಿದ್ದಾರೆ. ನಮ್ಮ ದೇಶ ಇವತ್ತು ನಾವೆಲ್ಲ ಎಲ್ಲಿ ನಡೀತಾ ಇದ್ದೀವಿ? ಇವತ್ತು ವಿಶ್ವಗುರು ಬಸವಣ್ಣನವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ನಮ್ಮ ಗಾಯಕರು ಹೇಳಿದ್ರು, ಸುಮಾರು 32 ಡಿಗ್ರಿ ಪಡೆದುಕೊಂಡಂತ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತದೆ ನನಗ. ಯಾಕಂದ್ರೆ ನೀವು ನೋಡಿ, ಅಂತ ಕಷ್ಟದ ಕಾಲದಲ್ಲಿ ಅವ್ರಿಗೆ ಓದ್ತಕ್ಕಂಥ ಸೌಲಭ್ಯಗಳು ಇದ್ದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೀದಿ ದೀಪದ ಮಧ್ಯದಲ್ಲಿ ಕುಂತಿ ಓದಿ ಇವತ್ತು ಅಷ್ಟೊಂದು ಡಾಕ್ಟರೇಟ್ ಡಿಗ್ರಿ ತಗೊಂಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ಇವತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ ನೋಡಿ. ಅವರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇದ್ರು ಕೂಡ ಕನ್ನಡದಲ್ಲೇ ಕನ್ನಡ ಇಲ್ಲೇ ಬಿಟ್ಟು 30 ವರ್ಷ ಆಯಿತು ಅಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ, ತಾವು ಒಂದ್ಸಲ ಉತ್ತರ ಪ್ರದೇಶ ಬನ್ನಿ, ಅಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯ ಬುದ್ಧ ಹೇಗಿದೆ ನೀವು ನೋಡಿ ಅಂತ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇತ್ತು. ನಮ್ಮ ಆರೋಗ್ಯ ಬಂದವರು ಹೇಳ್ತಾ ಇದ್ರು, ಸರ್ ಸ್ಯಾಲ್ರಿ ಒಂದ್ಸಲ ಕರ್ಕೊಂಡ್ ಬರ್ರಿ ನೀವು. ನಿಜವಾಗ್ಲೂ ಬಹಳ ಸಂತೋಷ. ಯಾಕಂದ್ರೆ ನಮ್ಮವರು ಇಲ್ಲಿಂದ ಅಂತ ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ಹೋಗಿ ಅಲ್ಲಿ ಒಳ್ಳೆ ಕಾರ್ಯಗಳು ಮಾಡಿರ್ತಕ್ಕಂಥ ಕೀರ್ತಿ ಪಾಪ ಅವ್ರಿಗೆ ಸೇರಿ. ಇವತ್ತು ವಿಶೇಷವಾಗಿ ರಾಜೇಶ್ವರ ಗ್ರಾಮದಲ್ಲಿ ಇವತ್ತೇನು ಬುದ್ಧ ವ್ಯವಹಾರ, ಇವತ್ತು ಅಂಬೇಡ್ಕರ್ ಭವನ ಅಂತ ನೀವೆಲ್ಲರೂ ಕೂಡ ಗ್ರಾಮಸ್ಥರು ಕೇಳಿಕೊಂಡಾಗ ಬಹಳ ಸಂತೋಷದಿಂದ, ಬಹಳ ವಿಳಂಬ ಕೂಡ ಆಯ್ತು. ಅನಿವಾರ್ಯ ಕಾರಣಗಳಿವೆ. ಸರ್ಕಾರ ವತಿಯಿಂದ ನಾವು ಕಾರ್ಯ KRDLಗೆ ಕೊಡಲಾಯಿತು. ಆ ಕೊಟ್ಟಾಗ ಆ ಕಾಮಗಾರಿ ಬಹಳ ವಿಳಂಬವಾಗಿ ಆಯ್ತು. ಅದ್ರ ಮಧ್ಯದಲ್ಲಿ ಪಾಪ ಇರ್ತಕ್ಕಂಥ AWL ಕೂಡ ತೀರೋರು ಅನಿವಾರ್ಯ ಪರಿಸ್ಥಿತಿ ಬಹಳ ವಿಳಂಬವಾಗಿ ಆಯ್ತು. ಇವತ್ತ ಕಟ್ಟಡ ನೀವು ಏನು ಹೇಳಿದ್ರ ಅದೆಲ್ಲರೂ ಕೂಡ ಮಾಡಿಕೊಡ್ತಕ್ಕಂಥ ಒಳ್ಳೆ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಇವತ್ತ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಮಾಡಬೇಕು ಅಂತ ನಿಮ್ಮೆಲ್ಲರ ಸಮಾಜದ ಮುಖಂಡರು, ಊರವರು ಎಲ್ಲರ ಒಂದು ಬಯಕೆ ಇದೆ. ಇವತ್ತು ನಾಯಕರವರು ನಾವು ವಿಚಾರ ಹೇಳಿದ್ರು, ಬುದ್ಧ ವ್ಯವಹಾರ ಮಾಡಿದೀವಿ, ನಾವು ಯಾವ ರೀತಿ ನಡ್ಕೊಳ್ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕುಡಿಸ್ಬೇಕು, ಅನಾವರಣ ಮಾಡಬೇಕು ಅಂತ ಇಚ್ಛೆ ಇದೆ. ವಿಶ್ವಗುರು ಬಸವಣ್ಣನ ಮೂರ್ತಿ ಕುಡಿಸ್ಬೇಕು. ನಾವು ಬರೀ ಅಷ್ಟೇ ಮಾಡಿಸ್ತಿದ್ದಲ್ಲ, ಅವ್ರು ಕೊಟ್ಟಂತ ಸಂದೇಶಗಳೇನಿವೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದಕ್ಕೆಲ್ಲರಿಗೂ ಕೂಡ ಒಂದು ಒಳ್ಳೆಯದು ಕಾರ್ಯ ಆಗ್ತದೆ. ಇವತ್ತ ಜಗದೇವಿ ಗಾಯಕರವ್ರು ಹೇಳಿದ್ರು, ತಾಯಿಯವರೇ ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ ನಿಮ್ಗ, ಬಸವಣ್ಣಿಗೆ ಬಿಟ್ಟಿಲ್ಲ, ವಂಡಿಗೆ ನಿಚ್ಚಣ್ಣ ಅಂತಿದ್ದನಂತ. ಇವತ್ತು ನಮ್ಗ ನಿಮ್ಗ ಬಿಡಿ. ಇವತ್ತು ಹೇಗಿದೆ ಪರಿಸ್ಥಿತಿ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ಶಿಕ್ಷಣ ಕೊಡಬೇಕು ಅಂತ ಲಿಂಗೈಕ್ಯ ತಂದೆಯವರಂತ ಬಸವರಾಜ ಪಾಟೀಲ್ ಅವರು 1978ರಲ್ಲಿ ಹುಮನಾಬಾದಲ್ಲಿ ಜೂನಿಯರ್ ಕಾಲೇಜ್ ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಹುಮನಾಬಾದಲ್ಲಿ ಪ್ರಾರಂಭ ಮಾಡಿ ಇವತ್ತು ಬಡವರ ಮಕ್ಕಳು ಇರ್ಬೋದು, ಶ್ರೀಮಂತರ ಮಕ್ಕಳು ಇರ್ಬೋದು, ಇವತ್ತು ಅನೇಕ ಜನ ವಿದ್ಯಾವಂತರಾಗಿ ಇವತ್ತು ಶಿಕ್ಷಣ ಕೊಟ್ಟು ಇವತ್ತು ದೇಶ ವಿದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕಾಗೆ ಹೋಗಿ ತಾವು ಕೂಡ ನನಗೆ ಅನಿಸಿದ ಮಟ್ಟಿಗೆ ಹುಮನಾಬಾದ್ ಡಿಗ್ರಿ ಕಾಲೇಜ್ನಾಗ ನೀವು ಓದಿದ್ರಿ, ಅದು ಲಿಂಗೈಕ್ಯ ಬಸವರಾಜ ಪಾಟೀಲ್ ಅವರು ಮಾಡಿದಾರ ಅಂತ ಇಲ್ಲಿ ಅನುಕೂಲ ಆಯ್ತು. ಅಂದ್ರೆ ನಾನು ಹೇಳ್ತಕ್ಕಂಥ ತರ್ಕಾಲ ಏನು ಅಂದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ನಡೆಸಬೇಕಾದ್ರೂ ಕೂಡ ಬಹಳ ತೊಂದರೆಗಳಿವೆ. ಅನೇಕ ಜನ ಶಿಕ್ಷಣ ಪಡೆದುಕೊಂಡು ಕೂಡ ಆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾತಾಡ್ತಾರೆ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಸವಣ್ಣಿಗೆ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ನಿಮ್ಗೆ ಯಾರು ಬಿಡ್ತಾರ? ಬಹಳ ಸಂತೋಷ ಸ್ವೀಕಾರ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅಂತ ಬಸವಣ್ಣ ಮಾಡಿರ್ತಕ್ಕಂಥ ಸಮಾಜದ ಸುಧಾರಕ ವಿಶ್ವಗುರು ಬಸವಣ್ಣ ಅವರಿಗೆ ಬಿಡ್ತಕ್ಕಂಥದ್ದು ಇದು ಆಗುತ್ತೆ. ನಮಗ ನಿಮ್ಗೆ ಯಾರು ಬಿಡ್ತಾರ? ಬಹಳ ಸಂತೋಷದ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಇವತ್ತು ನಾವು ನಮ್ಮ ಹೋರಾಟ ಇಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು. ಅವರಿಗೆ ಇಡೀ ದೇಶದಲ್ಲಿ ವಿದೇಶದಲ್ಲಿ ಎಲ್ಲಿ ಓದಿದ್ರಿ ಅಂದ್ರೆ ಲಿಂಗೈಕ್ಯ ಬಸವರಾಜ ಪಾಟೀಲ್ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಓದಿದೀವಿ ಅಂತ ಅವ್ರು ಹೇಳ್ಬೇಕು. ಅಷ್ಟೇ ಒಂದು ಮಾತು ಇವತ್ತು ನಾವು ಈ ಭಾಗದಲ್ಲಿ, ಗಡಿ ಭಾಗದಲ್ಲಿ
78ರಲ್ಲಿ ಪ್ರಾರಂಭ ಮಾಡಬೇಕಾಗಿದ್ದಾಗ ಬೋಧವರೇ ಬಹಳ ಕಷ್ಟ ಇತ್ತು. ಇಲ್ಲಿ ಏನು ಇದ್ದಿಲ್ಲ. 78ರಲ್ಲಿ ಲಿಂಗೈಕ್ಯ ಬಸವರಾಜ ಪಾಟೀಲ್ ದಿಟ್ಟ ಹೆಜ್ಜೆ ಇಕ್ಕಿ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಶಿಕ್ಷಣ ಕೊಡಬೇಕು ಅಂತ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ರು. ಬಹಳ ಜನ ಅಲ್ಲೇ ಶಿಕ್ಷಣ ಪಡೆದುಕೊಂಡಿದ್ದಾರೆ. ಆ ಶಿಕ್ಷಣ ಸಂಸ್ಥೆ ಬಗ್ಗೆ ಮುಚ್ಚಬೇಕು. ಒಂದೆಲ್ಲ ಒಂದ್ ಕಡೆ ಒಂದ್ ಇಲ್ಲ ಆಗುತ್ತೆ ಪಾಪ. ಇವತ್ತ ಯಾರು ಶಿಕ್ಷಣ ಪಡೆದುಕೊಂಡಿಲ್ಲ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅವರೇ ಮಾತಾಡ, ಯಾರು ಶಿಕ್ಷಣ ಸಂಸ್ಥೆಗಳಲ್ಲೇ ಶಿಕ್ಷಣ ಪಡೆದುಕೊಂಡು ಏನೋ ಸಾಧನೆ ಮಾಡಿ ಆ ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದು. ಇವತ್ತು ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ತಮ್ಮೆಲ್ಲರ ಅನಿಸಿಕೆ ಇದೆ, ಇವತ್ತು ಬುದ್ಧ ವಿವಾದ ಆಗಿದೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಒಂದು ಸ್ಟ್ಯಾಚ್ಯೂ ಹಾಕಬೇಕು ಅಂತ ನೀವೆಲ್ಲರ ಬಯಕೆ. ಇವತ್ತು ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲ ಕೆಲಸ ಮಾಡಿದ್ದೇನೆ. ಬಂದಿದ್ದಾರೆ ಸಿದ್ಲಿಂಗಪ್ಪ ಪಾಟೀಲ್ ಅವರು, ಅವ್ರ ಜೊತೆ ಕೂಡ ಮಾತಾಡಿ ತಾವು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಅದಕ್ಕೆ ಏನು ಎಷ್ಟು ಹತ್ತತೆ, ಪೆಡಸ್ಟಲ್ ಮಾಡಕ್ಕೇನು, ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ತರಕ್ಕೇನು, ಅದೆಲ್ಲರೂ ಕೂಡ ತಾವು ಒಂದು ಸಮಿತಿ ವತಿಯಿಂದ ತಾವೆಲ್ಲರೂ ಕೂಡ ಒಂದು ಎಸ್ಟಿಮೇಷನ್ ಮಾಡಿ. ಯಾಕೆ ಹೋದ್ರೆ ಅದು ಎಸ್ಟಿಮೇಷನ್ ಮಾಡಿದಾಗೆ ನಾವೇನ್ ಮಾಡಬೇಕು, ಅವ್ರೇನ್ ಮಾಡಬೇಕು, ಯಾರ ಅಧಿಕಾರದಲ್ಲಿ ಏನ್ ಮಾಡಬೇಕು, ಯಾರ ಅಧಿಕಾರದಿಂದ ಇದ್ದವ್ರು ಏನ್ ಮಾಡಬೇಕು, ಅದೆಲ್ಲರೂ ಕೂಡ ತೂಕ ಮಾಡಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಒಳ್ಳೆ ಕೆಲಸ ಇದೆ. ಯಾಕಂದ್ರೆ ರಾಜೇಶ್ ಬಹಳ ಈ ಒಂದು ಭಾಗದಲ್ಲಿ ಈ ಸರ್ಕಲ್ ಇದು 2008ರಲ್ಲಿ ಡಿಲಿಮಿಟೇಷನ್ ಆದಾಗ ಇದು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಬಂದಿದೆ. ಅನೇಕ ಕಾಮಗಾರಿಗಳು ರಾಜೇಶ್ವರ ಹಿಡ್ಕೊಂಡು ರಾಜೇಶ್ವರ ಸರ್ಕಲ್ ನಲ್ಲಿ ಅನೇಕ ಡೆವಲಪ್ಮೆಂಟ್ ವಿಷಯ ಬಂದಾಗ ಅನೇಕ ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ಮಾಡಿ ಇವತ್ತು ಒಳ್ಳೆ ಕಾರ್ಯಗಳು ಇಡೀ ರಾಜೇಶ್ವರ ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಕೂಡ ಮೂಲೆ ಮೂಲೆಗೆ ಕನೆಕ್ಟಿವಿಟಿ ರೋಡು ಇವತ್ತು ಎಲ್ಲಿ ಕೂಡ ಯಾವುದೂ ಕೂಡ ಬಿಟ್ಟಿಲ್ಲ. ಆದ್ರೂ ಕೂಡ ಇವತ್ತ ಯಾವುದೇ ಒಂದು ಸಮಾಜದ ಅಭಿವೃದ್ಧಿಗೋಸ್ಕರ ಕೂಡ ಹಗಲಿರುಳು ದುಡ್ತಕ್ಕಂಥ ಕಾರ್ಯ ಬಹಳ ಪ್ರಾಮಾಣಿಕತೆಯಿಂದ ನಾನು ಮಾಡಿದ್ದೀನಿ. ಇವತ್ತೇನು ತಾವೆಲ್ಲ ಕೂಡ ನನ್ನ ಮನೆಗೆ ಬಂದು ತಾವು ಬೆಳಗ್ಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರಿ. ಬೆಳಗ್ಗೆ ಬೇಡ, ಬಹಳ ಬಿಸಿಲಿದೆ, ನಾನು ಕೂಡ ಬೆಂಗಳೂರಲ್ಲಿ ಬರಬೇಕು, ಸಾಯಂಕಾಲ ಮಾಡಿದೆ ಅಂತ ಅಧ್ಯಕ್ಷರಿಗೆ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಕೇಳ್ಕೊಂಡಾಗ ತಾವು ಸಾಯಂಕಾಲ ಅಂತ ಹೇಳಿದ್ರಿ. ಅದಕ್ಕೆ ಸಾಯಂಕಾಲ ಮಾಡಿದ ಸಲುವಾಗಿ ಬಹಳ ಎಲ್ಲರ ತಾಯಿಯರು ಕೂಡ ಬಂದಿದ್ದಾರೆ. ಇವತ್ತೆಲ್ಲ ಯುವಕರು, ಹಿರಿಯರು, ಸಮಾಜ ಮುಖಂಡರು, ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಜಗದೇವಿ ಗಾಯಕವಾಡ್ರವರು ಅವ್ರು ಏನು ಮಾತುಗಳನ್ನ ಆಡಿದಾರೆ ಕೆಲವೊಂದಾದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಪಾಪ ಅವ್ರು ನಿಂತು ಅರ್ಧ ತಾಸು ಭಾಷಣ ಮಾಡಿದ್ರೆಲ್ಲ ಹೇಳಿದ್ರೆಲ್ಲ ವಿಚಾರಗಳು ಎಷ್ಟರ ಮಟ್ಟಿಗೆ ಯಾರ್ಯಾರ ಬಗ್ಗೆ ತಿಳ್ಕೊಂಡ್ರಿ, ಅದ್ರ ಬಗ್ಗೆ ನಮ್ಮ ನಡವಳಿಕೆ ಏನು, ನಮ್ಮ ನಡೆ ನುಡಿ ವಿಚಾರಗಳೇ. ನಾವೇನಾದ್ರೂ ಇಂಥ ಸತ್ಪುರುಷರ ಕಾರ್ಯಕ್ರಮದಲ್ಲಿ ಬಂದಾಗ ನಾವೇನಾದ್ರೂ ಬದಲಾವಣೆ ಮಾಡ್ಕೊಂಡು ಆ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಒಂದು ಒಳ್ಳೇದಾಗ್ತದ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇವತ್ತೇನು ತಾವು ಸಮಾಜ ವತಿಯಿಂದ ಬರ್ತಕ್ಕಂಥ ದಿನದಲ್ಲಿ ತಾವೆಲ್ಲ ಹೇಳ್ತಾ ಇದ್ರಿ, ಒಂದು ವರ್ಷದಲ್ಲಿ ಆಗ್ಬೇಕು ಅಂತ ನಮಗೆ ತಮ್ಮೆಲ್ಲರ ಇಚ್ಛೆ ಇದೆ, ನಮ್ದು ಇಚ್ಛೆ ಇದೆ. ಒಂದು ವರ್ಷ ಒಳಗಡೆ ತಾವೆಲ್ಲರೂ ಕೂಡ ಯಾವ ರೀತಿ ರೂಪದೇಶ ಮಾಡ್ತೀರಿ ಅದು ಮಾಡಿ ಎಲ್ಲರ ಒಂದು ಸಹಕಾರದಿಂದ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿ ಸಿಗುತ್ತಿರ್ತಕ್ಕಂಥದ್ರಲ್ಲ, ಇಡೀ ದೇಶಕ್ಕೆ ಒಬ್ಬ ಮಹಾನಾಯಕ ಯಾರಾದ್ರೂ ಇದ್ರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರು ಕೊಟ್ಟಂತ ಸಂವಿಧಾನ ಇವಾಗ ನಾವು ನೋಡ್ತಾ ಇದ್ದೀವಿ. ಇವತ್ತ ಸಂವಿಧಾನ ಶಿಲ್ಪಿ, ಇವತ್ತು ಆ ಸಂವಿಧಾನ ಯಾವ ರೀತಿ ಜನ ಅದಕ್ಕೆ ದುರ್ಬಳಕೆ ಕೂಡ ನಡೀತಾ ಇದೆ. ಯಾರು ಯಾರ ಬಗ್ಗೆ ಮಾತಾಡಂಗಿಲ್ಲ, ಯಾರು ಯಾರ ಬಗ್ಗೆ ಕೇಳಂಗಿಲ್ಲ. ಡೆಮಾಕ್ರಸಿದಾಗ ಎಲ್ಲ ಕೊಟ್ಟಿದ್ದಾರೆ, ಯಾರ ಬಗ್ಗೆ ಕೂಡ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಫ್ರೀಡಮ್ ಇದೆ. ಆದ್ರೂ ಕೂಡ ಯಾರು ಯಾರ ಬಗ್ಗೆ ಮಾತಾಡ್ತಕ್ಕಂಥದ್ದಿಲ್ಲ, ಯಾರಿಗೆ ಕೇಳ್ತಕ್ಕಂಥದ್ದಿಲ್ಲ, ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು. ಇವತ್ತು ನಾನು ಇಷ್ಟು ಹೇಳಕ್ ಇಚ್ಛೆ ಪಡ್ತೀನಿ, ನಾವೆಲ್ಲ ರಾಜಕೀಯದಲ್ಲಿ ಏರುಪೇರು ಸಹ ಇವತ್ತು ನೋಡೋಣ. ತಮಿಳುನಾಡಿನಾಗ ಏನಾಯ್ತು, ಎಂತ ಪರಿಸ್ಥಿತಿ ನಿರ್ಮಾಣ ಆಯ್ತು, ಯಾರಾದ್ರೂ ಕಲ್ಪನೆ ಮಾಡಿದ್ರ? ವಿಜಯರು 108 ಸ್ಥಾನ ಇವತ್ತು ಯಾರಾದ್ರೂ ಅಲ್ಲಿ ಬಿಡಿ. ಜ್ಯೋತಿ ನಮ್ದು ಇದರಲ್ಲಿ ಕಲ್ಕತ್ತಾ ಅಲ್ಲಿ ನಡೀತಾ ಇತ್ತು ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್. ಬಟ್ ಇಲ್ಲಿ ಅನಿರೀಕ್ಷಿತವಾಗಿ 108 ಸ್ಥಾನ. ನೋಡಿ ಹೇಗಿದೆ ಜನ ಯಾವ ರೀತಿ ತೀರ್ಮಾನ ತಗೋತಾರ. ಯಾವಾಗ್ಲೂ ಅಹಂ ಬೇಡ, ಅಹಂ ನಡೆಯಂಗಿಲ್ಲ. ನಾವೆಲ್ಲರೂ ಕೂಡ ಸಾರ್ವಜನಿಕರ ಸೇವಕರು ಅಂತ ಭಾವನೆ ಇಟ್ಕೊಳ್ಬೇಕು. ನಾನೇ ಇದ್ದೀನಿ, ನನ್ನಿಂದ ಆಗ್ಬೇಕು, ಇದು ಯಾರಿಂದೂ ಸಾಧ್ಯ ಇಲ್ಲ. ಇವತ್ತು ನೋಡಿದ್ರಿ ಅಲ್ಲಿರ್ತಕ್ಕಂಥ ತಮಿಳುನಾಡಿನಲ್ಲಿ ಅಲ್ಲೆಲ್ಲ ಬುದ್ಧಿಜೀವಿಗಳು, ಅಲ್ಲೆಲ್ಲ
ಅಲ್ಲೆಲ್ಲ ಬಹಳ ಬುದ್ಧಿಜೀವಿಗಳು ಇವತ್ತು ಅಲ್ಲಿ ಓದಿ ಬರೆದು ಎಲ್ಲ ಇವತ್ತೇನ್ ಬಂದಿದೆ 108 ಜನ ಗೆದ್ದಿದ್ದಾರೆ. ಒಂದ್ ಸಂತೋಷ ಏನಂದ್ರೆ ಅವ್ರು ಕಾರ್ ಯಾರು ನಡೆಸ್ತಾ ಇದ್ರು ಆ ಡ್ರೈವರ್ ಮಗ ಕೂಡ ಇವತ್ತು ಎಮ್ಮೆಲ್ಯೆ. ಆ ಡ್ರೈವರ್ ಮಗ ಮತ್ತ ಇವತ್ತು ಹೇಳ್ಬೇಕಾಗಿತ್ತು ಅಂದ್ರೆ ಇನ್ನೊಬ್ಬ ಆಟೋ ನಡೆಸ್ತಾ ಇದ್ರು ಡ್ರೈವರ್. ಆಟೋ ನಡೆಸೋನಿಗೆ ಕೂಡ ಅವ್ರ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವನು ಕೂಡ ಗೆದ್ದಿದ್ದಾರೆ. ಇವೆಲ್ಲ ನೋಡೋರು ಏನು ಅನಿಸುತ್ತೆ ಅಂದ್ರೆ ಬರ್ತಕ್ಕಂಥ ದಿನದಲ್ಲಿ ಇಡೀ ದೇಶದಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಿಜವಾಗ್ಲೂ ಯಾರು ಜನರ ಸೇವಕರಾಗಿ ಜನ ಸೇವೆ ಮಾಡ್ತಕ್ಕಂಥವರಿಗೆ ಅಧಿಕಾರ ಕೊಡ್ತಕ್ಕಂಥ ಕಾರ್ಯಗಳು ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ರಾಜೇಶ್ ಅವರು ತಾವು ಈಗಾಗಲೇ ಹೇಳಿದ್ರಿ, ನಾನು ಮತ್ತೆ ಪದೇ ಹೇಳಕ್ ಹೋಗೋದಿಲ್ಲ. ತಾವೆಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾವು ಅಧ್ಯಕ್ಷರೇ ತಮ್ಮ ನೇತೃತ್ವದಲ್ಲಿ ಬೆಂಗಳೂರು ಬಂದಿದ್ರಿ. ತಾವು ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರಿಗೆ ನಾನು ಅಲ್ಲಿಗೆ ಹೋಗಲ್ಲ, ನಿಮ್ಮ ಆಫೀಸಿಗೆ ಬರೋಂಗಿಲ್ಲ, ನೀವೇ ಇಲ್ಲಿ ನಮ್ಮ LHO ಶಾಸಕರ ಭವನ ಬರ್ರಿ, ನಮ್ಮ ರಾಜೇಶ್ವರದ ನಿಯೋಗ ಬಂದಿದೆ ಅಂತ ರಹೀಂ ಖಾನ್ ಫೋನ್ ಮಾಡಿದಾಗ ರಹೀಂ ಖಾನ್ ನಮ್ಮ ಹತ್ರ ಬಂದು ನಾವು ಏನು ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ, ರಾಜೇಶ್ವರು ಪಟ್ಟಣ ಪಂಚಾಯತ್ ಆಗ್ಬೇಕು. ಇವತ್ತು ನಮ್ಮ ಸರ್ಕಾರ ಬಂದಿದೆ, ಹಿಂದೆ ನಾವು ಪ್ರಯತ್ನ ಮಾಡಕ್ ಆಗ್ಲಿಲ್ಲ, ಆದ್ರೆ ಇವತ್ತು ನಮ್ಮ ಸರ್ಕಾರ ಇದೆ, ಇವತ್ತು ಪಟ್ಟಣ ಪಂಚಾಯತ್ ಆಗ್ಬೇಕು ಅಂದಾಗ ರಹೀಂ ಖಾನ್ ಅವರು ಅವತ್ತಿನ ಮುಂದೆ ಭರವಸೆ ಕೊಟ್ಟಿದ್ರು. LH ಶಾಸಕರ ಭವನ 5th ಬ್ಲಾಕ್ ನಲ್ಲಿ ಇಲ್ಲ, ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಹೇಳ್ತಾ ಇದ್ದಾರೆ ಒಂದು ಬರ್ತಕ್ಕಂಥ ದಿನದಲ್ಲಿ ನಾನು ಪಟ್ಟಣ ಪಂಚಾಯತ್ ಮಾಡ್ತೀನಿ. ಇವತ್ತು ಆಗಿದೆ ಪಟ್ಟಣ ಪಂಚಾಯತ್, ಒಂದು ಬರ್ತಕ್ಕಂಥ ಪಟ್ಟಣ ಪಂಚಾಯತ್ ಕೂಡ ಒಳ್ಳೆ ಕಾರ್ಯಗಳಾಗಲಿ. ಇವತ್ತು ಬಸ್ ಸ್ಟ್ಯಾಂಡ್ ಸಮಸ್ಯೆ ಹಿಂದೆ ಕೂಡ ಇತ್ತು, ಆದ್ರೆ ಸಣ್ಣ ಪ್ರಮಾಣದಲ್ಲಿ ಜಗದ ಬಹಳ ಕಷ್ಟ ಇತ್ತು. ಆ ಸಣ್ಣ ಚಿತ್ರವಾದಂತ ಜಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದೀವಿ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮ್ದು ಏನಾದ್ರು ಎಲ್ಲಾದ್ರೂ ಜಾಗ ಸಿಕ್ತಿತ್ತು ಅಂದ್ರೆ ತಮ್ಮ ಅನಿಸಿಕೆ ಏನಿದೆ, ದೊಡ್ಡದೊಂದು ರಾಜೇಶ್ವರ ಪಟ್ಟಣದಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಸಂಕಲ್ಪ ಇದೆ. ಅದನ್ನು ಕೂಡ ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾವು ಮಾಡೋಣ. ಅದಕ್ಕೆ ಇವತ್ತು ನನ್ನನ್ನು ಕೂಡ ಕರೆದಿ ಸಮಾಜದ ಮುಖಂಡರು, ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಶೇಷವಾಗಿ बिहार से जो आप आए, लेकिन आप कर्नाटक के हैं, आपके साथ बात करने के बाद मुझे भी बहुत खुश हो गया, आपका आशीर्वाद भी मिला, बहुत मैं आभारी हूँ आपको. इसके साथ ही नम्दु ಈ ಲೋಕರು ಯಾರು ರಾಜೇಶ್ ಅವರು ಯಾರೋ ವಿಷನ್ ಎಲ್ಲೋದ್ರು ಏನ್ ಹೆಸರು ಜೀವನ್ ಅವರು ಒಂದು ವಿಷನ್ ಇದೆ ಅಂತ ಒಂದ್ ಯಾರೋ ನೋಡ್ದ ಕೈಯಲ್ಲಿದೆ ಇಲ್ಲಿ ನೋಡಿದ್ರೆ ನಿಮ್ಗೆಲ್ಲ ಒಳ್ಳೆ ವಿಚಾರಗಳಿದೆ. ಅಂದ್ರೆ ವಿಷನ್ ಕಾರ್ಯಕ್ಕೂ ಬರ್ಬೇಕು. ಸುಮ್ಮನೆ ವಿಷನ್ ಅಂತ ಇಟ್ಕೊಂಡು ಬಹಳ ಮಂದಿ ಇಟ್ಕೊಂಡಿದಾರ, ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನಿಲ್ಲ ಸುಮ್ಮನೆ ಅದು ದಯಮಾಡಿ ಕೇಳಿ. ನಮ್ ರಿಕ್ವೆಸ್ಟ್ ಏನಿದೆ, ನಿಮ್ಗೆಲ್ಲ ಓದ್ಕೊಂಡೆ ನಾವು ಒಳ್ಳೆ ವಿಷನ್. ಇವತ್ತು ರಾಜೇಶ್ವರದಲ್ಲಿ ಏನಾಗಬೇಕು, ರಾಜೇಶ್ವರದಲ್ಲಿ ಎಲ್ಲಿಗೆ ಹೋಗಿರಿ ಎಲ್ಲರೂ ಕೂಡ ಬರ್ತಿದೆ. ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇವತ್ತು ಪಾಪ ಚಿಕ್ಕವನಿರ್ಬೋದು, ಸಣ್ಣವನಿರ್ಬೋದು, ಎಲ್ಲಾ ವಿಧದಲ್ಲಿ ಕೂಡ ಇರ್ಬೋದು, ಆದ್ರೆ ನಿಮ್ಮ ಮನಸ್ಸು ಬಹಳ ದೊಡ್ಡದು. ಇವಾಗ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ನುಡಿದಂತೆ ನಡೆ. ಸುಮ್ಮನೆ ನಾವು ಮೈ ಸಿಗ್ತದೆ, ಇದು ಪ್ರಿಂಟ್ ಮಾಡಕ್ ಸಿಗ್ತದ ಅಂತ ಹೇಳಿ ನಾವು ಸುಮ್ಮನೆ ಪ್ರಿಂಟ್ ಮಾಡಿ ಎಲ್ಲರಿಗೂ ಹಂಚಿ ಹಿಡಿಯಪ್ಪ, ನೀನ್ ನೋಡು ಅದು ಆಗ್ಬೇಕು. ಅದಕ್ಕೆ ದಯಮಾಡಿ ಮುಂದೆ ಬರ್ತಕ್ಕಂಥದ್ದು ಇದ್ದಲ್ಲಿ ತಾವು ಒಳ್ಳೆ ಕಾರ್ಯ ಮಾಡ್ರಿ. ನಿಮಗೆ ಯಾವ ರೀತಿ ಸಹಕಾರ ಬೇಕು, ಸಂಪೂರ್ಣವಾದಂತ ಸಹಕಾರ, ತನು ಮನ ಧನ ಎಲ್ಲರಿಂದ ಕೂಡ ನಾವು ಸಹಾಯ ಮಾಡಕ್ ನಿಮ್ಮ ಜೊತೆ ನಾವಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಕ್ಕಂಥ ಯಾರೇ ಇಲ್ಲ, ಅವ್ರು ಯಾರು ಇವ್ರು ಯಾರು ನಂಬದಲ್ಲ. ಯಾವ ರೀತಿ, ಯಾಕಂದ್ರೆ ಇದು ಬಸವಣ್ಣನ ಕರ್ಮಭೂಮಿ, ಬಸವ ಕಲ್ಯಾಣಿದ ರಾಜೇಶ್ವರು, ಇವನ್ನೆಲ್ಲ ವಿಶ್ವಗುರು ಬಸವಣ್ಣರವರು ಯಾವ ರೀತಿ ಇವನ್ಯಾರವ ಎನ್ನದೆ ಇವ ನಮ್ಮವ ಎನ್ನೆಯ ಕೂಡಲ ಸಂಗನ ದೇವ ಅಂತ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಗಿ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆ ಕಾರ್ಯಗಳು ಮಾಡಿ ಒಳ್ಳೆ ಕೆಲಸಗಳು ಮಾಡೋಣ ಅಂತ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜಯ